ಎಲ್ರಿಗೂ ನಮಸ್ಕಾರ. ಸುಮಾರು ದಿನಗಳ ನಂತರ ಈ ಒಂದು ವಿಡಿಯೋನ ಹಾಕ್ತಾಯಿದ್ದೀನಿ. ಕಾರಣ ಏನಿಲ್ಲ, ತುಂಬ ಬೇಜಾರಾಗ್ಬಿಟ್ಟಿತ್ತು ಜೀವನದಲ್ಲಿ. ತುಂಬ ಕೆಲವೊಂದು ಜೀವನದಲ್ಲಿ ನಾವು ಅಪ್ಸ್ ಆ್ಯಂಡ್ ಡೌನ್ಸ್ ಅಂತಾರಲ್ಲ, ಅದನ್ನು ನೋಡಿದಾಗ ತುಂಬ ನೋವಾಗುತ್ತೆ. ಈ ಥರದ್ದೇ ಒಂದು ಇನ್ಸಿಡೆಂಟು ಒಂದು 2-3 ಮನೇಲಿ ಒಂದು ಸ್ವಲ್ಪ ಬೇಜಾರಿನ ಒಂದು ವಾತಾವರಣ ಇತ್ತು. ಸುಮಾರು ದಿನಗಳಿಂದನೇ ಮಾಡಿದ್ದೆ ಇದು ಪನ್ನೀರ್ ತೊಗೊಂಡು ಬಂದು ಇದೊಂದು ರೆಸಿಪಿ. ಅದ್ರ ವೀಡಿಯೋನ ಇವಾಗ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಾಗಿ ಈ ಪನ್ನೀರು ನಮ್ಮ ಮನೇಲಿ ಯಾರೂ ತರಲ್ಲ. ನನ್ನ ತಮ್ಮ ಒಬ್ಬ ತಂದು ಮಾಡ್ತಾಯಿದ್ದ. ನಾನು ಫಸ್ಟ್ ಟೈಮು ನನ್ನ ದುಡ್ಡು ಕೊಟ್ಬಿಟ್ಟು ಪನ್ನೀರನ್ನ ತೊಗೊಂಡು ಬಂದಿದ್ದು. ಸಾಮಾನ್ಯವಾಗಿ ನನ್ನ ಹತ್ರ ದುಡ್ಡು ಅಷ್ಟು ಸುಲಭವಾಗಿರಲ್ಲ. ನನಗೇನೆಂದರೆ ಪಾಕೆಟ್ ಮನಿ ಅಂತ ಯಾರು ಕೊಟ್ಟರೆ, ನಮ್ಮ ತಾತನೋ ಅಜ್ಜಿನೋ ಯಾವಾಗಲೂ ಒಂದು ಸರಿ ನನಗೆ ದುಡ್ಡು ಬಂದರೆ ಅದನ್ನು ಒಂದು 2-3 ತಿಂಗಳು ಇಟ್ಕೊಂಡು ಅದರ ದುಡ್ಡಲ್ಲಿ ಒಂದು ಸ್ವಲ್ಪ ನನಗೆ ತುಂಬ ಅವಶ್ಯಕತೆ ಇದನ್ನು ತೊಗೊಳ್ತೀನಿ. ತುಂಬ ಬೇಕು ಅಂತ ಅಂದಾಗ ಅಮ್ಮನ ಹತ್ರ ಕೇಳಿ ಆಟ ಮಾಡಿ ತೆಗೆಸ್ಕೊಡೋದು ಅಷ್ಟೇ. ಅದು ಅವಶ್ಯಕತೆ ಇರೋ ವಸ್ತುಗಳನ್ನ ಮಾತ್ರ. ಸೊ ಇಲ್ಲಿ ಬಂದು ನಾನು ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಇನ್ನು ಸ್ವಲ್ಪ ಶುಂಠಿ ಚೂರುಗಳನ್ನ ತೊಗೊಂಡಿದ್ದೀನಿ. ಸೊ 1 ಪ್ಯಾಕೆಟ್ ಅಲ್ವಾ, ಅದಕ್ಕೆ ಅಂತ ಅದು ತೊಗೊಂಡು ಸ್ವಲ್ಪ ಡ್ರೈ ಫ್ರೈ ಮಾಡ್ಕೊಳ್ಳೋದು, ಏನು ಎಣ್ಣೆ ಏನು ಹಾಕೋದು ಬೇಡ. ಆಮೇಲೆ ಇದಕ್ಕೆ ಒಂದಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಸ್ವಲ್ಪ ಪುದೀನ ಇತ್ತು ಅಂತ, ಮೆಂಟ್ ಫ್ಲೇವರ್ ಇರಲಿ ಅಂತ. ಆಮೇಲೆ ಜೀರಿಗೆ ತೊಗೊಂಡಿದ್ದೀನಿ. ಇದಕ್ಕೆ ಉಪ್ಪು ಹಾಕಿ ರುಬ್ಕೊಂಡಾಗಿದೆ. ಸೊ ರುಬ್ಬಿಟ್ಕೊಂಡಿರೋದಕ್ಕೆ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಪನ್ನೀರನ್ನ ನೀಟಾಗಿ. ಪನ್ನೀರನ್ನ ಅದರಲ್ಲಿ ಡಿಪ್ ಮಾಡೋದು ಅಷ್ಟೇ, ಹಜ್ಜೋದು. ಅದಕ್ಕೆ ಸುತ್ತ ಹಾಕಬೇಕು. ಆ ರೀತಿ ಮಾಡಿ ಅದನ್ನು ತುಪ್ಪದಲ್ಲಿ ಪ್ಯಾನಲ್ಲಿ ಹಾಕಿ ಫ್ರೈ ಮಾಡಿದ್ದು. ನನಗೆ ಅಷ್ಟು ಐಡಿಯಾ ಇಲ್ಲ, ಆಗ ಐಡಿಯಾ ಇರಲಿಲ್ಲ. ಮತ್ತು ಅಡುಗೆಯಲ್ಲಿ ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕಂತ ಮನಸ್ಥಿತಿ ಇತ್ತು ನನಗೆ ಈ 1-2 ವರ್ಷದ ಹಿಂದೆ. ಬಟ್ ಈಗ ಜೀವನದಲ್ಲಿ ಏನೋ ಒಂದು ತಿಂದರೆ ಸಾಕು ಅನ್ನೋ ಥರ ಅನಿಸ್ಬಿಟ್ಟಿದೆ ಇವಾಗಲೇ. ತುಂಬ ಫುಡ್ಡಿ ಇದ್ದೆ, ಬಟ್ ಪ್ರೋಟೀನ್ ಸ್ವಲ್ಪ ಆಗಲಿ ಅಂತ ಹೇಳಿ ಐಟಮ್ ಮಾಡ್ಕೊಂಡಿರೋದು. ಮಧ್ಯದಲ್ಲಿ ಸ್ವಲ್ಪ ಈರುಳ್ಳಿ ಹಾಗೆ ಚೆನ್ನಾಗಿರುತ್ತೆ, ಮತ್ತು ಕೊತ್ತಂಬರಿ ಸೊಪ್ಪನ್ನ ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಆಗಿತ್ತು ನನ್ನ ಒಂದು ಶಾರ್ಟ್ ವಿಡಿಯೋ. ಸೊ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಕೆಲವೊಂದು ಸರಿ ಅನಿಸುತ್ತೆ ನನ್ನ ವೀಡಿಯೋನ ನೋಡಿ ಇಷ್ಟಪಡೋರು ಇರ್ತಾರೆ, ಎಷ್ಟು ಜನ ನೋಡ್ಬೋದು, ಮತ್ತು ಇಷ್ಟು ಕಡಿಮೆ ಸಬ್ಸ್ಕ್ರೈಬರ್ಸ್ ಬೇರೆ ಇದ್ದಾರೆ ಅಂತ ಅನಿಸುತ್ತೆ. ಬಟ್ ಪರವಾಗಿಲ್ಲ, ನಮ್ಮ ಪ್ರಯತ್ನ ಮಾಡೋಣ. ಎಲ್ಲರೂ ಕಡಿಮೆಯಿಂದನೇ ಜಾಸ್ತಿ ಹೋಗೋದಲ್ವ.